ಇವತ್ತಿನ ತರಗತಿ ಪ್ರಶ್ನೆಗಳು ನಿಮಗೆ ಈಸಿ ಅನ್ನಿಸ್ಬೋದು, ಆದರೆ ಈ ರೀತಿಯಾಗಿ ಪ್ರಶ್ನೆಗಳು ಮೊನ್ನೆ ನಡೆದಂತಹ ಒಂದು ಏನು 2 ಎಕ್ಸಾಮ್ಗಳಲ್ಲಿ ಅಂದರೆ SDA, FDA ಮತ್ತು ಇನ್ನೊಂದು ಎಕ್ಸಾಮ್ ಯಾವುದಪ್ಪ ಅಂತ ಅಂದರೆ ಕ್ವಾಲಿಟಿ ಇನ್ಸ್ಪೆಕ್ಟರ್, ಫೀಲ್ಡ್ ಇನ್ಸ್ಪೆಕ್ಟರ್, ಇದರ ಒಂದು GK ಪೇಪರ್. ಈ ಎಲ್ಲ ಎಕ್ಸಾಮ್ಗಳಲ್ಲೂ ಕೂಡ ಇದೇ ರೀತಿ ಪ್ರಶ್ನೆಗಳನ್ನು ಕೇಳಿದರೆ ನಮ್ಮ ಒಂದು ಚಾನಲ್ನಿಂದ ತುಂಬ ಪ್ರಶ್ನೆಗಳು ಅಲ್ಲಿ ಬಂದಿದ್ದಾವೆ. ಆ ಒಂದು ಎಷ್ಟು ಪ್ರಶ್ನೆ ಬಂದಿದ್ದಾವೆ ಇದನ್ನು ನೋಡಿದರೆ ಸಾಕು, ಅಂತಹ ವಿಡಿಯೋಗಳು ನಾವು ಮಾಡೋದಿಲ್ಲ. ಆದರೆ ಇಲ್ಲಿ ನಮ್ಮ ಒಂದು ಚಾನಲ್ನ ಒಂದು ಕ್ಲಾಸಸ್ಗಳನ್ನು ಯಾರ್ಯಾರು ಫಾಲೋ ಮಾಡಿದ್ರು ಅವರಿಗೆ ಇದೆಲ್ಲವೂ ಕೂಡ ಹೆಲ್ಪ್ಫುಲ್ ಆಗಿರ್ತದೆ. ಅದೇ ರೀತಿಯಲ್ಲಿ ಅದರ ಜೊತೆಗೆ ಪೊಲೀಸ್ ಕಾನ್ಸ್ಟೇಬಲ್ ಇಲ್ಲಿ ಡಿಸೆಂಬರ್ 10ನೇ ತಾರೀಕು ಇಲ್ಲಿ ಎಕ್ಸಾಮ್ ನಡೀತದೆ. ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಇಲ್ಲಿ CAR ಮತ್ತು DAR ಎಕ್ಸಾಮ್ನ ಒಂದು ಅಥವಾ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ನ ಒಂದು HK ರೀಸನ್ ಎಕ್ಸಾಮ್ ಆಗಿರ್ತಕ್ಕಂಥದ್ದು. ಈ ಎಕ್ಸಾಮ್ಗೆ ಆಲ್ಮೋಸ್ಟ್ ಕನಿಷ್ಠ ಅಂತ ಅಂದರೂ 70,000 ಜನ ಇಲ್ಲಿ 70,000 ಅಭ್ಯರ್ಥಿಗಳು ಎಕ್ಸಾಮ್ಗೆ ಅರ್ಜಿಗಳನ್ನು ಹಾಕಿದ್ದಾರೆ. ಆದರೆ 70,000 ಎಕ್ಸಾಮ್ಗೆ ಅರ್ಜಿಗಳನ್ನು ಹಾಕಿರ್ತಕ್ಕಂಥವರು ಕೂಡ ಇಲ್ಲಿ ಎಕ್ಸಾಮ್ನ ಬರೆಯೋದಿಲ್ಲ. ಮತ್ತು ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಈ ಒಂದು ಪರೀಕ್ಷೆಗೆ ಆಲ್ಮೋಸ್ಟ್ ಇಲ್ಲಿ ಕಲ್ಯಾಣ ಕರ್ನಾಟಕದವರು ಮಾತ್ರ ಎಕ್ಸಾಮನ್ನು ಬರೀತಾರೆ. ಕಟ್ ಆಫ್ ಕೂಡ ಇಲ್ಲಿ ಕಂಪೇರ್ ಟು ಫುಲ್ ಆಲ್ ಕರ್ನಾಟಕ ಇಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ, ಅದು ಕೂಡ ನಿಮಗೆ ಗೊತ್ತಿರಲಿ. ಈ ಒಂದು ಕ್ಲಾಸಸ್ ನಿಮ್ಮ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಕ್ಲಾಸಸ್ಗಳು ಆಗಿರ್ತವೆ. ನಮ್ಮ ಒಂದು ಕ್ಲಾಸಸ್ಗಳು ನಿಮಗೆ ಹೆಲ್ಪ್ಫುಲ್ ಆಗ್ತಾ ಇದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಯಾರು ನೀವು ಏನಾದರೂ ಮಾಡ್ಕೊಂಡಿಲ್ಲ ಅಂತಂದರೆ ಅದನ್ನು ಕೂಡ ನೀವು ಮಾಡ್ಕೊಳ್ಳಿ. ಓಕೆ, ಬನ್ನಿ ಈಗ ಇವತ್ತಿನ ಒಂದು ಮೊದಲನೇ ಪ್ರಶ್ನೆ ನೋಡೋಣ. ಓಕೆ, ಮೊದಲನೇ ಪ್ರಶ್ನೆ ಹೀಗಿದೆ: ಹರಪ್ಪ ನಾಗರಿಕತೆಯ ಪ್ರಮುಖ ನಿವೇಶನಗಳಲ್ಲಿ ಒಂದಾದ ಲೋಥಾಲನ್ನು ಉತ್ಖನನ ಮಾಡಿದವರು ಯಾರು ಅಂತ. ತುಂಬ ಇಂಪಾರ್ಟೆಂಟ್ ನೋಡಿ. ಇಲ್ಲಿ ಲೋಥಾಲ್ ಇದು ಎಲ್ಲಿದೆ ಅಂತ ಅಂದರೆ ಗುಜರಾತ್ನಲ್ಲಿ ಇರ್ತಕ್ಕಂಥದ್ದು. ಇದು ನಮ್ಮ ಒಂದು ಭಾರತ ದೇಶದ ಪ್ರಪ್ರಥಮ ಬಂದರು ಅಂತಲೂ ಕೂಡ ಕರಿತೇವೆ. ಅಂದರೆ ಹಿಸ್ಟೋರಿಕಲ್ ಆಗಿ ನೋಡಿದಾಗ ಅದೇನಾದರೂ ರೀಸೆಂಟಾಗಿ ಇರ್ತಕ್ಕಂಥ ಒಂದು ಅಥವಾ ಇತ್ತೀಚೆಗೆ ಇರ್ತಕ್ಕಂಥ ಒಂದು ಬಂದರಿನ ಪ್ರಕಾರ ಅಥವಾ ಇತ್ತೀಚಿನ ಒಂದು ಮಾಹಿತಿ ಪ್ರಕಾರ ಪ್ರಥಮ ಬಂದರು ಯಾವುದಪ್ಪ ಅಂತ ಅಂದರೆ ಕಾಂಡ್ಲಾ ಬಂದರು ಆಗಿರ್ತದೆ. ಅದೇ ಏನಾದರೂ ಹಿಸ್ಟರಿ ಅಥವಾ ಇತಿಹಾಸದ ಪ್ರಕಾರ ಪ್ರಪ್ರಥಮ ಬಂದರು ಯಾವುದಪ್ಪ ಅಂತ ಅಂದರೆ ಅದು ಲೋಥಾಲ್ ಬಂದರು ಆಗಿದೆ. ಅದೇ ರೀತಿ ಇಲ್ಲಿ ಏನಪ್ಪ ಕೇಳಿದರೆ ಅದನ್ನು ನೋಡೋದಾದರೆ ಹರಪ್ಪ ನಾಗರಿಕತೆ ಎಲ್ಲರಿಗೂ ಕೂಡ ಗೊತ್ತಿದೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಥವಾ ಸಿಂಧೂ ನಾಗರಿಕತೆ ಏನಿದೆ ಅದು ಕೂಡ ಗೊತ್ತಿದೆ. ಅದರ ಜೊತೆಗೆ ಹರಪ್ಪ ನಾಗರಿಕತೆಯೂ ಕೂಡ ಗೊತ್ತಿದೆ. ಈ ಒಂದು ಹರಪ್ಪ ನಾಗರಿಕತೆಯ ಪ್ರಮುಖ ನಿವೇಶನಗಳಲ್ಲಿ ಒಂದಾದ ಲೋಥಾಲನ್ನು ಉತ್ಖನನ ಮಾಡಿದವರು ಯಾರು ಅಂತ. ಇಲ್ಲಿ ನಿಮಗೆ ಈ ರೀತಿಯಾಗಿ ಪ್ರಶ್ನೆ ಕೇಳದೇ ಇರ್ಬೋದು, ಆದರೆ ಇಲ್ಲಿ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಹೇಳೋಕ್ಕೆ ಆಗೋದಿಲ್ಲ. ಈ ಒಂದು ನಿಮಗೆ ಪ್ರಶ್ನೆ ಯಾವ ರೀತಿ PC ಎಕ್ಸಾಮಲ್ಲಿ ಕೇಳ್ತಾರೆ ಅಂತಂದರೆ ಈ ಒಂದು ಲೋಥಾಲ್ ಏನಿದೆ ಅದು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ. ನಿಮಗೆ ಇಷ್ಟೇ ಪ್ರಶ್ನೆ ಬರೋದು, ಲೋಥಾಲ್ ಇದು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ. ಇದು ಆದ ನಂತರ ಇನ್ನೇನು ಕೂಡ ಇಲ್ಲಿ ನಿಮಗೆ ಪ್ರಶ್ನೆ ಬರೋದಿಲ್ಲ. ನಿಮಗೆ ಇದು ಗುಜರಾತ್ ಅಂತ ಆನ್ಸರ್ ಗೊತ್ತಿದ್ರೆ ನೀವು ಮುಂದೆ ಹೋಗ್ಬೋದು. ಆದರೆ ಇಲ್ಲಿ ಇನ್ನೂ ಹೆಚ್ಚಿನದಾಗಿ ಇನ್ನೂ ಏನಪ್ಪ ಕೇಳ್ಬೋದು ಅಂತ ಅಂದರೆ ಇಲ್ಲಿ ಇದನ್ನು ಉತ್ಖನನ ಮಾಡಿದವರು ಯಾರು ಅಂತ. ಇದನ್ನು ಉತ್ಖನನ ಮಾಡಿದವರು ಯಾರಪ್ಪ ಅಂತ ಇಲ್ಲಿ ಪ್ರಶ್ನೆ ಬಂದರೆ SR ರಾವ್ ಎಂಬತಕ್ಕಂಥವ್ರು. SR ರಾವ್ ಎಂಬತಕ್ಕಂಥವ್ರು, ಅದರ ಬಗ್ಗೆ ಮಾಹಿತಿ ನಿಮಗೆ ಗೊತ್ತಿರಲಿ. ಅದೇ ಇಲ್ಲಿ RD ಬ್ಯಾನರ್ಜಿ ಏನು ಉತ್ಖನನ ಮಾಡಿರ್ತಾರೆ, ಸರ್ ಜಾನ್ ಮಾರ್ಷಲ್ ಅವರು ಏನನ್ನು ಉತ್ಖನನ ಮಾಡಿರ್ತಾರೆ, ಮತ್ತು ಇಲ್ಲಿ ಮಾರ್ಟಿಮೋರ್ ವೀಲರ್ ಎಂಬತಕ್ಕಂಥವ್ರು, ಇವರೆಲ್ಲರೂ ಕೂಡ ಒಂದೊಂದು ಉತ್ಖನನವನ್ನು ಮಾಡಿರ್ತಾರೆ. ಮತ್ತು ಆದರೆ ಆ ಒಂದು ಉತ್ಖನನ ಯಾವುದು ಅಂದರೆ ಹರಪ್ಪ ಯಾರು ಮಾಡಿದರು, ಚಾನುದಾರೋ ಯಾರು ಮಾಡಿದರು, ಮತ್ತು ಇಲ್ಲಿ ಟೋಟಲ್ ಆಗಿ 4 ಉತ್ಖನನ ನಡೀತವೆ. ಯಾವಾಗಪ್ಪ ಅಂತ ಅಂದರೆ 1921ರಿಂದ 1925ರವರೆಗೆ ಕಂಟಿನ್ಯೂಸ್ ಆಗಿ ಉತ್ಖನನ ನಡೀತದೆ. ಆ ಒಂದು ಉತ್ಖನನಗಳು ಡೈರೆಕ್ಟಾಗಿ ಪ್ರಶ್ನೆಯನ್ನು ಕೇಳ್ತಾರೆ. ಮಾರ್ಷಲ್ ಒಬ್ಬರು ಒಂದು ಮಾಡಿರ್ತಾರೆ, RD ಬ್ಯಾನರ್ಜಿ, ಚಾನುದಾರೋ, ಮತ್ತು ಇಲ್ಲಿ ಬೇರೆ ಬೇರೆ ಉತ್ಖನನವನ್ನು ಮಾಡ್ತಾರೆ. ಎಲ್ಲವನ್ನು ಕೂಡ ನೀವು ಹಿಸ್ಟ್ರಿಯಲ್ಲಿ ನೀವು ಓದಿರ್ತೀರ. ಇಲ್ಲಿ ಈ ಒಂದು ಲೋಥಾಲನ್ನು ಉತ್ಖನನ ಮಾಡಿದವರು ಯಾರಪ್ಪ ಅಂತ ಕೇಳಿದರೆ ಹಾಗಾಗಿದ್ದರೆ ಇಲ್ಲಿ SR ರಾವ್ ಎಂಬತಕ್ಕಂಥವ್ರು ಇದನ್ನು ಉತ್ಖನನ ಮಾಡಿರ್ತಾರೆ. ಆಪ್ಷನ್ D ಸರಿಯಾದ ಉತ್ತರ ಆಗಿದೆ. ಓಕೆ, ನಮ್ಮ ಒಂದು ಪ್ರಶ್ನೆ ಏನಿದೆ ಅಥವಾ ನಮ್ಮ ಒಂದು ಕ್ಲಾಸಸ್ಗಳು ಏನಿರ್ತವೆ ನಿಮಗೆ ಈ ರೀತಿಯಾಗಿ ನಿಮಗೆ ಎಕ್ಸ್ಪ್ಲನೇಷನ್ ರೂಪದಲ್ಲಿ ಇರ್ತದೆ. ನಮ್ಮ ಪ್ರಯತ್ನ ನಿಮಗೆ ಹೆಲ್ಪ್ಫುಲ್ ಆಗ್ತಾ ಇದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನೀವು ಸಬ್ಸ್ಕ್ರೈಬನ್ನು ಕೂಡ ನೀವು ಮಾಡ್ಕೋಬೋದು. ಓಕೆ, ಬನ್ನಿ ಎರಡನೇ ಪ್ರಶ್ನೆ ನೋಡೋಣ. ಇಲ್ಲಿ ಎರಡನೇ ಪ್ರಶ್ನೆ ಹೀಗಿದೆ: ಕೆಳಗಿನವುಗಳಲ್ಲಿ ಯಾವುದು ಕೃತಕ ನೌಕಾನೆಲೆಯನ್ನು ಹೊಂದಿರತಕ್ಕಂತಹ ಏಕೈಕ ಭಾರತೀಯ ಕಣಿವೆ ನಾಗರಿಕತೆಯ ಒಂದು ತಾಣ ಆಗಿದೆ ಅಂತ. ಕೆಳಗಿನವುಗಳಲ್ಲಿ ಯಾವುದು ಇಲ್ಲಿ ಕೃತಕ ನೌಕಾನೆಲೆಯನ್ನು ಹೊಂದಿರತಕ್ಕಂತಹ ಏಕೈಕ ಭಾರತೀಯ ಕಣಿವೆ ನಾಗರಿಕತೆಯ ಒಂದು ತಾಣ ಆಗಿದೆ ಅಂತ. ಅಂದರೆ ಆರ್ಟಿಫಿಷಿಯಲ್ ನೌಕಾನೆಲೆ ಅಂದರೆ ನಾವು ಕೈಯಿಂದ ಮಾಡಿರ್ತಕ್ಕಂಥದ್ದು ಅಥವಾ ಮಿಷಿನಿಂದ ಮಾಡಿರ್ತಕ್ಕಂಥ ಒಂದು ನೌಕಾನೆಲೆಯನ್ನು ಹೊಂದಿರತಕ್ಕಂತಹ ಏಕೈಕ ಭಾರತೀಯ ಕಣಿವೆ ಎಲ್ಲಿದೆ ಅಂತ ಕೇಳಿದರೆ ಅದು ಎಲ್ಲಿದೆ ಅಂತ ಅಂದರೆ ಲೋಥಾಲ್ನಲ್ಲಿ ಇರ್ತಕ್ಕಂಥದ್ದು. ಲೋಥಾಲ್ನಲ್ಲಿ ಇರ್ತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ. ಯಾಕೆ ಅಂತ ಅಂದರೆ ಇದು ಇತಿಹಾಸದಲ್ಲಿ ಇರ್ತಕ್ಕಂಥ ಒಂದು ಕೃತಕ ನೌಕಾನೆಲೆ ಅಥವಾ ನಾನು ಈಗಾಗಲೇ ಹೇಳಿದೆ ಬಂದರು, ಪ್ರಥಮ ಬಂದರು ಇತಿಹಾಸದಲ್ಲಿ ಯಾವುದಿದೆ ಅಂತ. ಲೋಥಾಲ್ ಬಂದರು ಎಲ್ಲರಿಗೂ ಕೂಡ ಗೊತ್ತಿರಲಿ. ಇಲ್ಲಿಂದ ಪ್ರಶ್ನೆಗಳು ಇದೇ ರೀತಿ ಬರ್ತವೆ. ನಿನ್ನೆ ನಡೆದಂತಹ ಒಂದು
ಫೀಲ್ಡ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ವೆಲ್ಫೇರ್ ಆಫೀಸರ್ ಆಗಿರ್ಬೋದು, ಮತ್ತು ಇಲ್ಲಿ ಕ್ವಾಲಿಟಿ ಇನ್ಸ್ಪೆಕ್ಟರ್ ನಡೆದಂಥ ಒಂದು GK ಪತ್ರಿಕೆಯಲ್ಲಿ ಟೋಟಲ್ ಆಗಿ 22 ಪ್ರಶ್ನೆಗಳು ಹಿಸ್ಟ್ರಿಯಿಂದ ಡೈರೆಕ್ಟಾಗಿ ಬಂದಿದ್ದಾವೆ. ಹಿಸ್ಟ್ರಿ ಪ್ರಶ್ನೆಗಳು ಡೈರೆಕ್ಟಾಗಿ ಬಂದಿದ್ದಾವೆ. ಮತ್ತು ಇಲ್ಲಿ 2023ರಲ್ಲಿ 545 ಏನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಏನಿದ್ದಾವೆ, ಆ ಒಂದು ಹುದ್ದೆಗಳಿಗೆ ನಮ್ಮ ಒಂದು ಏನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದನೇ ಎಕ್ಸಾಮನ್ನು ನಡೆಸಬೇಕು ಅಂತ ಇಲ್ಲಿ ಹೇಳಲಾಗಿದೆ. ಹಾಗಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ನಡೆಸ್ತಕ್ಕಂಥ ಒಂದು ಏನು GK ಪತ್ರಿಕೆಗಳು ಇರ್ತವೆ ಅದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಯಾರಾದರೂ PSI ಎಕ್ಸಾಮ್ಗೆ ಏನು ಪ್ರಿಪ್ರೇಷನ್ನ ನಡೆಸ್ತಾ ಇದ್ದಾರೆ ಅವರೇನಾದರೂ ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ ಅವರು ಕೂಡ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಇದುವರೆಗೆ ಕಂಡು ಹಿಡಿಯಲಾಗಿರ್ತಕ್ಕಂತಹ ಅತ್ಯಂತ ಉತ್ತರ ಭಾಗದಲ್ಲಿರುವ ಹರಪ್ಪ ನಿವೇಶನ ಯಾವುದು ಅಂತ. ಇದು ಭಾರತದಲ್ಲಿ ಕೇಳಿರ್ತಕ್ಕಂಥದ್ದು, ಅಂದರೆ ಭಾರತದಲ್ಲಿ ಇರ್ತಕ್ಕಂತಹ ಒಂದು ಅತ್ಯಂತ ಉತ್ತರದ ಒಂದು ಭಾಗದಲ್ಲಿರುವ ಹರಪ್ಪ ನಿವೇಶನ ಯಾವುದು ಅಂತ. ಇಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇರ್ತಕ್ಕಂಥ ಒಂದು ಮಂಡ ಎಂಬತಕ್ಕಂಥದ್ದು ನೋಡಿ. ಇಲ್ಲಿ ಮಂಡ ಮತ್ತು ಇಲ್ಲಿ ಇನ್ನು ಟೋಟಲ್ ಆಗಿ 4 ಇಲ್ಲಿ ನಾಲ್ಕು ಭಾಗಗಳು ಇರ್ತವೆ. 4 ಏನು ನಿಮಗೆ ಎಕ್ಸ್ಟೆನ್ಷನ್ ಅಥವಾ 4 ನಿಮ್ಮ ಒಂದು ದಿಕ್ಕಿನಲ್ಲಿ 4 ಜಾಗಗಳು ಇರ್ತವೆ. ಯಾವ್ಯಾವುದಪ್ಪ ಅಂತಂದರೆ ಇಲ್ಲಿ ಚಾನುದಾರು ಇರ್ತದೆ. ಚಾನುದಾರು ಎಲ್ಲಿದೆ ಅಂತ ಅಂದರೆ ಇಲ್ಲಿ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥದ್ದು. ಅಲಂಗಿಪುರ್ ಇರ್ತದೆ, ಮಂಡ ಇರ್ತದೆ, ಮತ್ತು ಇಲ್ಲಿ ಕೆಳಗಿಂದ ಯಾವುದು ಅಥವಾ ಈ ಒಂದು ಮಹಾರಾಷ್ಟ್ರದಲ್ಲಿ ಏನಿದೆ ಅದನ್ನು ಎಲ್ಲರೂ ಕೂಡ ನೀವು ಕಮೆಂಟ್ ಮಾಡಿ. ತುಂಬ ಈಸಿ ಪ್ರಶ್ನೆ ಇವೆಲ್ಲವೂ ಕೂಡ. ಟೋಟಲ್ ಆಗಿ 4 ದಿಕ್ಕುಗಳಲ್ಲಿ ಟೋಟಲ್ ಆಗಿ 4 ಪ್ಲೇಸಸ್ಗಳು ಅಥವಾ ಅತ್ಯಂತ ಉತ್ತರ ಭಾಗ, ಅತ್ಯಂತ ದಕ್ಷಿಣ ಭಾಗ, ಅತ್ಯಂತ ಪೂರ್ವ ಭಾಗ, ಅತ್ಯಂತ ಪಶ್ಚಿಮ ಭಾಗದಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶಗಳು ಅದು ಹರಪ್ಪ ನಾಗರಿಕತೆ ಅಥವಾ ಇಂಡಸ್ ವ್ಯಾಲಿ ಅಥವಾ ಸಿಂಧೂ ನಾಗರಿಕತೆಯ ಒಂದು ಪ್ರದೇಶಗಳು ಯಾವ್ಯಾವುದು ಅಂತ ಕೇಳಬಹುದು. ಇಲ್ಲಿ ಕೇಳಿದ್ದಾರೆ ನೋಡಿ. ಇಲ್ಲಿ ಅತ್ಯಂತ ಉತ್ತರ ಭಾಗದಲ್ಲಿ ಯಾವುದಿದೆ ಅಂತ ಅಂದರೆ ಜಮ್ಮು ಕಾಶ್ಮೀರದ ಮಂಡ ಎಂಬತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ. ಮತ್ತು ಇಲ್ಲಿ ಪೂರ್ವ ಭಾಗದಲ್ಲಿ ಅಲಂಗಿಪುರ್ ಇದೆ, ಪಶ್ಚಿಮ ಭಾಗದಲ್ಲಿ ಚಾನುದಾರು ಇದೆ, ದಕ್ಷಿಣ ಭಾಗದಲ್ಲಿ ಯಾವುದಿದೆ ಕಮೆಂಟನ್ನು ಮಾಡಿ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ ನಾವೀಗ. ಕೆಳಗಿನವರಲ್ಲಿ ಯಾರು ಗಾಯತ್ರಿ ಮಂತ್ರಕ್ಕೆ ಸಂಬಂಧಪಟ್ಟವರು ಅಂತ ನೋಡಿ. ಹಿಂದಿನ ಒಂದು ಪ್ರಶ್ನೆಗಳಲ್ಲಿ ಬಂದಿತ್ತು ಗಾಯತ್ರಿ ಮಂತ್ರ ಅಥವಾ ಈ ಒಂದು ಏನಪ್ಪ ಪ್ರಶ್ನೆ ಬಂದಿತ್ತು ಅಂತ ಅಂದರೆ ಹಿಂದಿನ ಒಂದು ನಿನ್ನೆ ನಡೆದಂಥ 19ನೇ ತಾರೀಕು ನಡೆದಂಥ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಏನಪ್ಪ ಪ್ರಶ್ನೆ ಇತ್ತು ಅಂತ ಅಂದರೆ ಋಗ್ವೇದದಲ್ಲಿ ಟೋಟಲ್ ಆಗಿ 4 ಜನಾಂಗಗಳು ಅಥವಾ ಋಗ್ವೇದದಲ್ಲಿ 4 ವರ್ಣಗಳು ಏನಿರ್ತವೆ. ಟೋಟಲ್ ಆಗಿ 4 ವರ್ಣ ಶೂದ್ರ, ಮತ್ತು ಇಲ್ಲಿ ಟೋಟಲ್ ಆಗಿ 4 ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ ಮತ್ತು 4ನೇ ಒಂದು ವರ್ಣ ಏನಿದೆ ವೈಶ್ಯ ಮತ್ತು ಶೂದ್ರ. ಈ ಒಂದು 4 ವರ್ಣಗಳು ಏನಿರ್ತವೆ ಅದು ಋಗ್ವೇದದಲ್ಲಿ ಕಂಡು ಬರೋದಿಲ್ಲ. ಅಂದರೆ ಋಗ್ವೇದದಲ್ಲಿ ಅಲ್ಲಿ ಬರೆಯಲಾಗಿದೆ 4 ವರ್ಣಗಳು ಅಥವಾ 4 ವರ್ಣಗಳು ಅಂತ ಬರೆಯಲಾಗಿದೆ. ಆ ಒಂದು ಬರೆಯಲಾಗಿರ್ತಕ್ಕಂಥ ಒಂದು 10ನೇ ಮಂಡಲದಲ್ಲಿ ಯಾವ ಒಂದು ಇದರಲ್ಲಿ ಇರ್ತದೆ ಅಂತ ಕೇಳಿದ್ರು ಪುರುಷ ಸೂಕ್ತದಲ್ಲಿ ಇರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ ಈ ಒಂದು ಪ್ರಶ್ನೆ. ಯಾಕೆ ಅಂತಂದರೆ ಇಲ್ಲಿಂದ ಪ್ರಶ್ನೆಗಳು ಡೈರೆಕ್ಟಾಗಿ ನಿಮಗೆ ಬಂದಿರ್ತವೆ. ಪುರುಷ ಸೂಕ್ತ ನೆನ್ಪಿಟ್ಕೊಳ್ಳಿ. ವಿಶ್ವಾಮಿತ್ರ ಇದಕ್ಕೆ ಈ ಒಂದು ಗಾಯತ್ರಿ ಮಂತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಸ್ಪೀಡ್ ಆಗ್ತಾ ಇದ್ದರೆ ಎಲ್ಲರೂ ಕೂಡ ಪ್ಲೀಸ್ ಕಮೆಂಟ್ ಮಾಡಿ. ಮುಂದೆ ಬರ್ತಕ್ಕಂತಹ ವಿಡಿಯೋಗಳಲ್ಲಿ ನಿಮಗೆ ಸ್ಲೋ ಆಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಆದರೆ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಇದ್ದಾವೆ, ಪ್ರಶ್ನೆಗಳನ್ನು ಮಿಸ್ ಮಾಡಬೇಡಿ. ವೇದಗಳ ಕಾಲದಲ್ಲಿ ಈ ಕೆಳಗಿನ ಯಾವುದು ಪ್ರಜಾಪ್ರತಿನಿಧಿ ಸಭೆ ಆಗಿರಲಿಲ್ಲ ಅಂತ. ಇದು ಎಲ್ಲರೂ ಕೂಡ ಗೊತ್ತಿದೆ. ಋಗ್ವೇದದಲ್ಲಿ ಸಭಾ ಇತ್ತು, ಸಮಿತಿ ಇತ್ತು, ವಿಧಾತ ಇತ್ತು, ಆದರೆ ಪರಿಷತ್ ಇರಲಿಲ್ಲ. ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆ, ಪಟ್ಟಿ 1ರಲ್ಲಿ ಮತ್ತು ಪಟ್ಟಿ 2ರಲ್ಲಿ ಇರತಕ್ಕಂಥ ಒಂದು ಇದನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಪಟ್ಟಿ 1 ಮತ್ತು ಪಟ್ಟಿ 2 ಏನೇನಿದ್ದಾವೆ ಇಲ್ಲಿ ನೋಡಿ. ಪಟ್ಟಿ 1ರಲ್ಲಿ ತತ್ವಶಾಸ್ತ್ರೀಯ ಚಿಂತನಾ ಶಾಲೆ ಇದ್ದರೆ 2ರಲ್ಲಿ ವಿಭಾಗಗಳು ಇದ್ದಾವೆ. ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ವೇದಾಂತ ಅಂತ ಇದೆ. ಟೋಟಲ್ ಆಗಿ ದರ್ಶನಗಳು ಇವು. ಟೋಟಲ್ ಆಗಿ 6 ದರ್ಶನಗಳು ಇರ್ತವೆ. ಅದರಲ್ಲಿ ಇಲ್ಲಿ 5 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನ್ಯಾಯ ದರ್ಶನ, ವೈಶೇಷಿಕ ದರ್ಶನ, ವೇದಾಂತ, ಯೋಗ, ಸಾಂಖ್ಯ. ನಮಗೆ ಒಂದು ಗೊತ್ತಿದ್ರೂ ಕೂಡ ಇದಕ್ಕೆ ಆನ್ಸರ್ನ ಮಾಡ್ಬೋದು. ನಮಗೆ ಒಂದು ಗೊತ್ತಿದೆ ಯಾವುದಪ್ಪ ಅಂತಂದರೆ ಯೋಗ ಪತಂಜಲಿ ಅಂತ ಡೈರೆಕ್ಟಾಗಿ ಹೇಳ್ಬೋದು. ಯೋಗ ಪತಂಜಲಿ. ಹಾಗಾದರೆ ಯೋಗ ಪತಂಜಲಿ Q 2 ಇರಬೇಕು. ಎಲ್ಲದರಲ್ಲಿದೆ ಅದು ಡಿ ಆಪ್ಷನಲ್ಲಿ ಮಾತ್ರ ಇದೆ ನೋಡಿ. ಇಲ್ಲಿ Q ಅದರಲ್ಲಿ 2. ಹಾಗಾಗಿ ಡೈರೆಕ್ಟಾಗಿ ಆಪ್ಷನನ್ನು ಹಾಕ್ಬೋದು. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಅಂತ. ಓಕೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಓಕೆ ನೋಡಿ. ಇಲ್ಲಿ ವೇದಗಳ ಕಾಲದಲ್ಲಿ ತುಂಬ ಇಂಪಾರ್ಟೆಂಟು ಹಿಸ್ಟ್ರಿ ಪ್ರಶ್ನೆ ಈ ರೀತಿಯಾಗಿ ಬರ್ತದೆ, ನೆನ್ಪಿಟ್ಟುಕೊಳ್ಳಿ. ವೇದಗಳ ಕಾಲದಲ್ಲಿ ಪ್ರಾಮುಖ್ಯತೆ ಪಡೆದ ಯಾವ ದೇವತೆಯನ್ನು ಪುರಂದರವೆಂದು ಕರೆಯಲಾಗಿದೆ ಅಂತ. ಪುರಂದರ ಅಂತ ಈ ಒಂದು ವೇದಗಳ ಕಾಲದಲ್ಲಿ ಪ್ರಾಮುಖ್ಯತೆ ಪಡೆದ ಯಾವ ದೇವತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಇಂದ್ರನನ್ನು ಈ ರೀತಿಯಾಗಿ ಕರೀತಾರೆ ಪುರಂದರ ಅಂತ. ಇಂದ್ರನನ್ನು ಈ ಒಂದು ಹೆಸರಿನಿಂದ ಕರೀತಾ ಆಗ್ತಿದ್ರು ಈ ಒಂದು ವೇದಗಳ ಕಾಲದಲ್ಲಿ. ಇಂದ್ರ ಸರಿಯಾದ ಉತ್ತರ ಆಗಿರ್ತದೆ.
ಓಕೆ, ಮುಂದಿನ ಪ್ರಶ್ನೆ, ಋಗ್ವೇದದಲ್ಲಿ ಇರ್ತಕ್ಕಂತಹ ಒಂದು ಪುರುಷ ಸೂಕ್ತದಲ್ಲಿ ಏನಿದೆ ಅಂತ ನೋಡಿ. ತುಂಬ ಇಂಪಾರ್ಟೆಂಟು, ಇದೇ ಪ್ರಶ್ನೆ ಬಂದಿದೆ ನೋಡಿ. ಇಲ್ಲಿ ನಾವು ಹಿಂದಿನ ಒಂದು ವಿಡಿಯೋಗಳಲ್ಲೂ ಕೂಡ ಈ ಒಂದು ಕ್ಲಾಸಸ್ಗಳನ್ನು ನಿಮಗೆ ಅಪ್ಲೋಡನ್ನು ಮಾಡಿದ್ದೇವೆ. ಅದರಲ್ಲಿ ಡೈರೆಕ್ಟಾಗಿ ಇಲ್ಲಿ ಪ್ರಶ್ನೆ ಬಂದಿದೆ. ಋಗ್ವೇದದಲ್ಲಿ ಪುರುಷ ಸೂಕ್ತದಲ್ಲಿ ಏನಿದೆ ಅಂತ ಇಲ್ಲಿ ಕೇಳಿದರೆ, ಇಲ್ಲಿ ನೋಡಿ, ಇಲ್ಲಿ ನಾನು ಈಗಾಗಲೇ ಹೇಳಿದೆ 4 ವರ್ಣಗಳ ಮೊಟ್ಟ ಮೊದಲ ಉಲ್ಲೇಖ ಅಂತ. ಆದರೆ ಋಗ್ವೇದದಲ್ಲಿ 4 ವರ್ಣಗಳು ಇರಲಿಲ್ಲ, ಅಲ್ಲಿ ಬರೀ 3 ವರ್ಣಗಳು ಮಾತ್ರ ಇತ್ತು. ಆದರೆ 4 ವರ್ಣಗಳ ಒಂದು ಉಲ್ಲೇಖ ಮೊದಲ ಬಾರಿಗೆ ಎಲ್ಲಿದೆ ಅಂತ ಅಂದರೆ ಅದು ಋಗ್ವೇದದ 10ನೇ ಮಂಡಲ ಪುರುಷ ಸೂಕ್ತದಲ್ಲಿ ಇರ್ತಕ್ಕಂಥದ್ದು. ಅದರ ಬಗ್ಗೆ ಮಾಹಿತಿ ನಿಮಗೆ ಗೊತ್ತಿರಲಿ. ಮುಂದಿನ ಪ್ರಶ್ನೆ, ಭಾಗಶಃ ಗದ್ಯ ಹಾಗೂ ಭಾಗಶಃ ಪದ್ಯ ಇರ್ತಕ್ಕಂತಹ ಒಂದು ವೇದ ಯಾವುದು ಅಂತ. ಗದ್ಯ ಮತ್ತು ಪದ್ಯ ಎರಡೂ ಇರ್ತಕ್ಕಂತಹ ವೇದ ಯಾವುದು ಅಂತ ಕೇಳಿದರೆ ಅದು ಯಜುರ್ವೇದ ಆಗಿರ್ತಕ್ಕಂಥದ್ದು. ಯಜುರ್ವೇದ ಗದ್ಯ ಮತ್ತು ಪದ್ಯ ಇರತಕ್ಕಂತಹ ಒಂದು ವೇದ ಆಗಿದೆ. ಋಗ್ವೇದದಲ್ಲಿ ಯಾವ ರೀತಿ ಇರ್ತದೆ, ಸಾಮವೇದ ಇಲ್ಲಿ ಯಾವ ರೀತಿ ಇರ್ತದೆ, ಯಜುರ್ವೇದ ಯಾವ ರೀತಿ ಇರ್ತದೆ. ಯಜುರ್ವೇದದಲ್ಲಿ ನಿಮಗೆ ಯಾವ ರೀತಿ ಇರ್ತದೆ ಅಂತ ಧನಸ್ಸು ಉಳ್ಳಿರ್ತಕ್ಕಂಥದ್ದು ಅಥವಾ ಇಲ್ಲಿ ನಿಮಗೆ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇರ್ತದೆ. ಸಾಮವೇದದಲ್ಲಿ ನಿಮಗೆ ಮ್ಯೂಸಿಕ್ಗೆ ರಿಲೇಟೆಡ್ ಅಥವಾ ಗಾಯನಕ್ಕೆ ರಿಲೇಟೆಡ್ ಆಗಿರ್ತದೆ. ಅಥರ್ವಣ ವೇದದಲ್ಲಿ ನಿಮಗೆ ಏನಪ್ಪ ಇರ್ತದೆ, ಇಲ್ಲಿ ಮ್ಯಾಜಿಕ್ ಇಲ್ಲಿ ರಿಲೇಟೆಡ್ ಆಗಿ ಅಥರ್ವಣ ವೇದದಲ್ಲಿ ಇರ್ತದೆ. ಋಗ್ವೇದದಲ್ಲಿ ಯಜ್ಞ ಯಾಗಾದಿಗಳ ಬಗ್ಗೆ ಇರ್ತದೆ, ಅದರ ಬಗ್ಗೆ ಮಾಹಿತಿ ಗೊತ್ತಿರಲಿ. ಇಲ್ಲಿ ಯಜುರ್ವೇದ ಸರಿಯಾದ ಉತ್ತರ ಆಗಿರ್ತದೆ. ಓಕೆ, ಮುಂದಿನ ಒಂದು ಪ್ರಶ್ನೆ, ಇಲ್ಲಿ ಶಿಲ್ಪವೇದ ಇದರ ಒಂದು ಭಾಗ ಆಗಿದೆ ಅಂತ. ಶಿಲ್ಪವೇದ ಇಲ್ಲಿ ಯಾವುದರ ಭಾಗ ಆಗಿದೆ ಅಂತ ಕೇಳಿದರೆ ಇದು ಅಥರ್ವಣ ವೇದದ ಒಂದು ಭಾಗ ಆಗಿದೆ ಶಿಲ್ಪವೇದ. ಇದು ನಮ್ಮ ಒಂದು ಶಿಲ್ಪವೇದ ಏನಿದೆ ಅದು ಏನು ವೇದ ಅಥವಾ ವೇದದಲ್ಲಿ ಮೊದಲು ಹಾಕ್ಕೊಳ್ಳಾಗಿರಲಿಲ್ಲ. ಆದರೆ ಇಲ್ಲಿ ಉತ್ತರ ವೇದ ಕಾಲ ಮತ್ತು ಪೂರ್ವ ವೇದ ಕಾಲ ಅಂತ ಇತ್ತು. ಪೂರ್ವ ವೇದ ಕಾಲದಲ್ಲಿ ಅಥರ್ವಣ ವೇದದಲ್ಲಿ ಹಾಕ್ಕೊಂಡಿರಲಿಲ್ಲ. ಅದರಲ್ಲಿ ಈ ಒಂದು ಏನು ಉತ್ತರ ವೇದ ಕಾಲದಲ್ಲಿ ಟೋಟಲ್ ಆಗಿ 3 ವೇದಗಳು ಬರ್ತವೆ, ಋಗ್ವೇದ ಬಿಟ್ಟು ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ. ಅದರ ಒಂದು ಭಾಗವಾಗಿ ಶಿಲ್ಪವೇದವನ್ನು ಹಾಕ್ಕೊಂಡಿರ್ತಾರೆ. ನೆನ್ಪಿಟ್ಕೊಳ್ಳಿ, ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರ್ತದೆ. ಓಕೆ, ಇವತ್ತಿನ ಒಂದು ಕ್ಲಾಸ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇನ್ನು ಮುಂದೆ ಬರ್ತಕ್ಕಂಥ ಒಂದು ವಿಡಿಯೋಗಳಲ್ಲಿ ನಿಮಗೆ ಸಂಪೂರ್ಣವಾಗಿ ದೊಡ್ಡ ದೊಡ್ಡ ಕ್ಲಾಸಸ್ಗಳನ್ನು ಮಾಡ್ಕೊಳ್ತಾ ಹೋಗ್ತೇವೆ. ನಮ್ಮ ಪ್ರಯತ್ನ ನಿಮಗೆ ಹೆಲ್ಪ್ಫುಲ್ ಆಗ್ತಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಮಾಡ್ಕೊಳ್ಳಿ. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಜೈ ಹಿಂದ್, ವಂದೇ ಮಾತರಂ.